ಮಿಲಿಟರಿಗೆ ಸೇರಬೇಕು, ದೇಶದ ರಕ್ಷಣೆ ಮಾಡಬೇಕು, ಜೊತೆಗೆ ತಮ್ಮ ಬದುಕು ಕಟ್ಕೊಳ್ಬೇಕು ಅನ್ನೋದು ಯುವಕರ ಆಸೆ. ಅದಕ್ಕಾಗಿ ಸಾಕಷ್ಟು ತಯಾರಿ ಕೂಡ ನಡೆಸಿರ್ತಾರೆ. ನೇಮಕಾತಿ ರ್ಯಾಲಿಯಲ್ಲಿ ಆಯ್ಕೆಯಾದವರು ಸಂತಸ ಪಟ್ಟರೆ, ಜಸ್ಟ್ ಮಿಸ್ ಆದವರು ಕಣ್ಣೀರು ಹಾಕಿದ್ರು. ಮೈ ಕುರಿಯುವ ಚಳಿ, ಅದನ್ನ ಲೆಕ್ಕಿಸದೆ ಓಡ್ತಾ ಇರೋ ಯುವಕರು, ಪ್ರತಿಯೊಬ್ಬರ ಹದ್ದಿನ ಕಣ್ಣಿನ ಕಾವಲು. ಗುರಿ ಮುಟ್ಟಿದವರು ಸಂಭ್ರಮಿಸಿದ್ರೆ, ಜಸ್ಟ್ ಮಿಸ್ ಆದವರು ಕಣ್ಣೀರ್ ಹಾಕಿದ್ರು. ಕೊಪ್ಪಳದಲ್ಲಿ ಅಗ್ನಿವೀರ್ ಸೇನಾ ನೇಮಕಾತಿ ರ್ಯಾಲಿ. ಗುರಿ ಮುಟ್ಟಿದವರ ಸಂಭ್ರಮ, ಆಗದವರ ಕಣ್ಣೀರು. ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಗ್ನಿವೀರ ಸೇನಾ ನೇಮಕಾತಿ ರ್ಯಾಲಿ ಆರಂಭವಾಗಿದೆ. ಉತ್ತರ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗಾಗಿ ಡಿಸೆಂಬರ್ 8ರವರೆಗೆ ರ್ಯಾಲಿ ನಡೆಯಲಿದೆ. ಕೊಪ್ಪಳ, ಬೆಳಗಾವಿ, ರಾಯಚೂರು, ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಯ 30,000 ಪೈಕಿ 9,130 ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ. ದೈಹಿಕ ಪರೀಕ್ಷೆಯಲ್ಲಿ 5 ನಿಮಿಷ 30 ಸೆಕೆಂಡ್ನೊಳಗೆ 1600 ಮೀಟರ್ ಗುರಿ ಮುಟ್ಟಬೇಕಾಗಿತ್ತು. ಕೆಲವರು ವೇಗವಾಗಿ ಓಡಿ ಗುರಿ ಮುಟ್ಟಿದ್ರು. ಆದ್ರೆ ಜಸ್ಟ್ ಸೆಕೆಂಡ್ಗಳಲ್ಲಿ ಚಾನ್ಸ್ ಮಿಸ್ ಮಾಡಿಕೊಂಡವರು ಕಣ್ಣೀರ್ ಹಾಕಿದ್ರು. ಕೆಲವರಂತೂ ಸಿಬ್ಬಂದಿ ಕಾಲಿಗೆ ಬಿದ್ದು ಅವಕಾಶ ನೀಡುವಂತೆ ಗೋಳಾಡಿದ್ರು. ಅರ್ಹತೆಯೊಂದೇ ಮಾನದಂಡ ಅಂತ ಹೇಳಿದ ಸೇನಾ ಸಿಬ್ಬಂದಿ ಕಣ್ಣೀರಿಗೆ ಕರಗಲಿಲ್ಲ. ರಿಕ್ರೂಟ್ಮೆಂಟ್ಗಾಗಿ ಸರಿಸುಮಾರು 30,000ಕ್ಕಿಂತ ಹೆಚ್ಚಿಗೆ ಜನ ಪಾರ್ಟಿಸಿಪೇಟ್ ಮಾಡಿರೋದು. ರಿಟರ್ನ್ ಕ್ಲಿಯರ್ ಮಾಡಿ ಸರಿಸುಮಾರು 9,130 ಜನ ಈಗ ಕ್ವಾಲಿಫೈಡ್ ಆಗಿದ್ರು. ಅವರಿಗೆ 10 ದಿವಸದಲ್ಲಿ ಅವರು ಫಿಸಿಕಲ್ ಮತ್ತು ಮೆಡಿಕಲ್ ಎಲ್ಲ ಮಾಡಿಕೊಡ್ತಾರೆ. ಸರಿಸುಮಾರು 700 ಜನರಿಗೆ ಇವತ್ತು ಬರಬೇಕು ಅಂತ ಹೇಳಿರೋದು. ಅದರಲ್ಲಿ 600ಕ್ಕಿಂತ ಹೆಚ್ಚಿಗೆ 625 ಜನ ಈಗಾಗಲೇ ಬಂದು ಜಾಯಿನ್ ಆಗಿದ್ದಾರೆ. ನಿನ್ನೆ ಬೆಳಗಾವಿಯ 700 ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆದಿದ್ದು, ಇಂದು ನೇಮಕಾತಿ ರ್ಯಾಲಿ ಮುಂದುವರಿಯಲಿದೆ. ಏನೇ ಆಗ್ಲಿ, ಸೋಲನ್ನ ಗೆಲುವಿನ ಮೆಟ್ಟಿಲಾಗಿ ಪರಿವರ್ತಿಸಿಕೊಳ್ಬೇಕು. ಈ ಬಾರಿ ಆಯ್ಕೆಯಾಗದವರು ಸತತ ಪ್ರಯತ್ನ ಮಾಡಿ ಮುಂದಿನ ಬಾರಿ ಸಕ್ಸಸ್ ಆಗಬೇಕು. ಸಂಜಯ್, TV9 ಕೊಪ್ಪಳ.